ವೆರಿ ಗುಡ್ ಮೋನಿಕಾ, ಅಂತೂ ಫಸ್ಟ್ ಸ್ಟೇಜ್ ದಾಟ್ಬಿಟ್ರಿ. ವೆರಿ ಗುಡ್. ಅವಳ ಹತ್ರ ಕೆಲಸ ತಗೊಳ್ಳೋದೇ ಕಷ್ಟ ಅಂತಿದ್ರಿ, ನೋಡಿದ್ರ ಎಷ್ಟು ಸುಲಭವಾಗಿ ಕೆಲ್ಸಕ್ಕೆ ಸೇರ್ಕೊಂಡೆ ಅಂತ. ವೆರಿ ಗುಡ್. ಆದ್ರೆ ಅವಳಿಗೆ ನಿನ್ ಮೇಲೆ ಯಾವುದೇ ತರ ಡೌಟ್ ಬಂದಿಲ್ಲ ತಾನೆ? ಒಂದು ಸ್ಟೇಜಲ್ಲಿ ಡೌಟ್ ಬಂತು ಮೇಡಮ್, ಅದನ್ನ ಮ್ಯಾನೇಜ್ ಮಾಡಿದೆ. ಏನದು? ನಾನು 2 ವರ್ಷದ ಬಿಟ್ಟು ಮಿಕ್ಕಿದ ಎಲ್ಲ ವರ್ಷದ ಎಕ್ಸ್ಪೀರಿಯನ್ಸ್ ಪ್ರೊಫೈಲ್ ಕೊಟ್ಟಿದ್ದೆ. ಅದನ್ನ ನೋಡಿ ಯಾಕೆ 2 ವರ್ಷದ ಕೆಲಸ ಮಾಡಿಲ್ಲ, ಆ ರೆಕಾರ್ಡ್ಸ್ ಅಲ್ಲಿ ಏನಾದ್ರೂ ನೆಗೆಟಿವ್ ಇದೆಯಾ, ಅದಕ್ಕೇನಾದ್ರೂ ಮುಚ್ಚಿಡ್ತಿದ್ದೀರಾ ಅನ್ನೋ ತರ ಕೇಳಿದ್ರು. ಅದಕ್ಕೆ ನೀನೇನು ಹೇಳ್ದೆ? ನಮ್ಮ ಅಕ್ಕಂಗೆ ಮಗು ಆಗಿದ್ದ ಕಾರಣಕ್ಕೆ 1 ವರ್ಷ ಅವಳ ಜೊತೆನೇ ಇದ್ದೆ. ಆಮೇಲೆ ನಮ್ಮಪ್ಪ ತೀರ್ಕೊಂಡಿದ್ದಕ್ಕೆ ಕೆಲಸ ಮಾಡೋದಕ್ಕೆ ಮನ್ಸಿರ್ಲಿಲ್ಲ, ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡಿದೆ. ನೋಡು, ಅವಳಿಗೆ ನಿಜವಾಗ್ಲೂ ಡೌಟ್ ಬಂದಿಲ್ಲ ತಾನೆ? ಇಲ್ಲ ಮೇಡಮ್, ಅಪ್ಪ ಅನ್ನೋ ಸೆಂಟಿಮೆಂಟ್ ಬರ್ತಿದ್ದ ಹಾಗೆ ಆಫ್ ಆಗಿಬಿಟ್ಲು. ಅವಳಿಗೆ ಅಪ್ಪ ಅಮ್ಮ ಫ್ಯಾಮಿಲಿ ಅನ್ನೋ ವೀಕ್ನೆಸ್ ಇದೆ. ಇದನ್ನೇ ಇಟ್ಕೊಂಡು ಅವಳು ಪೂರ್ತಿ ವಿಷಯನ ತಿಳ್ಕೊಬೋದು. ಫ್ಯಾಮಿಲಿ ಅನ್ನೋ ಸೆಂಟಿಮೆಂಟ್ ಬಂದ್ರೆ ಪ್ರೀತಿ ಮಮತೆನ ಹಂಚೋ ಕಾಮಧೇನು ಆಗ್ತಾಳೆ. ಅದಕ್ಕೆ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಸಂಹಾರ ಮಾಡೋ ಮಹಿಷಾಸುರ ಮರ್ದಿನಿ ಆಗ್ತಾಳೆ. ನಾನು ಅವಳ ಬಗ್ಗೆ ಬಿಲ್ಡಪ್ ಕೊಡೋದಕ್ಕೆ ಅಂತ ಹೇಳ್ತಾ ಇಲ್ಲ, ಅವಳ ಬಗ್ಗೆ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗೊತ್ತಿದೆ ಮೇಡಮ್, ಎಲ್ಲಿ ಮೈನಸ್ ಇರುತ್ತೋ ಅಲ್ಲಿ ಪ್ಲಸ್ ಇರುತ್ತೆ, ಎಲ್ಲಿ ವೀಕ್ನೆಸ್ ಇರುತ್ತೋ ಅಲ್ಲಿ ಸ್ಟ್ರೆಂತ್ ಇರುತ್ತೆ. ಬುದ್ಧಿವಂತಿಕೆಗಿಂತ ಮಿಗಿಲಾದ ಬಲನೂ ಇಲ್ಲ, ಅಸ್ತ್ರನೂ ಇಲ್ಲ. ಆ ಬುದ್ಧಿವಂತಿಕೆಯಿಂದಾನೇ ಕಾವೇರಿ ವಿಷಯನ ತಿಳ್ಕೊತೀನಿ. ಗುಡ್. ಈ ಆಫೀಸಲ್ಲಿ ಇನ್ನೂ ಕೆಲವು ಪಾತ್ರಗಳಿದೆ, ಅವ್ರಗಳ ಬಗ್ಗೆ ತಿಳ್ಕೊಂಡು ನೀನು ಇನ್ನೂ ಎಚ್ಚರಿಕೆಯಿಂದ ಇರಬೇಕು. ಯಾರ ಪಾತ್ರಗಳು? ಇವ್ರ ಹತ್ರನೂ ಸಹ ನೀನು ಹುಷಾರಾಗಿರ್ಬೇಕು. ಮೇಡಮ್, ಹಿಂದೆ ಯುದ್ಧಗಳನ್ನ ಗೆಲ್ಲೋದಕ್ಕೆ ಶಸ್ತ್ರಗಳು ಬೇಕಾಗಿತ್ತು, ಆದ್ರೆ ಈಗ ನಮ್ಮ ಮಾತು ಒಂದೇ ಸಾಕು. ಈ ಮಾತೆ ಸಮಸ್ಯೆ ಕಾರಣ, ಸಮಸ್ಯೆಗೆ ಪರಿಹಾರ. ಈ ಮಂತ್ರ ನನಗೆ ಗೊತ್ತಿರೋದ್ರಿಂದ ಯಾರಿಂದನೂ ಯಾವ ಸಮಸ್ಯೆನೂ ಬರಲ್ಲ, ನನ್ನಿಂದ ಸಹ ಯಾರಿಗೂ ಸಮಸ್ಯೆ ಆಗಲ್ಲ. ಆದಷ್ಟು ಬೇಗ ಈ ಕಾವೇರಿ ಮತ್ತೆ ರಾಮ್ ಸರ್ ಮದ್ವೆ ಗುಟ್ಟನ್ನ ರಟ್ ಮಾಡಿ ಈ ಕಂಪನಿಗೆ ಹೇಗ್ ಬನ್ನೋ ಹಾಗೆ ವಾಪಸ್ ಹೊಟ್ಟೋಗ್ತೀನಿ. ಗುಡ್, ವೆರಿ ಗುಡ್. ಅಂತೂ ಆ ಕಾವೇರಿಗೆ ಕೆಡ್ಡ ತೊಡಿದ್ದಾಯ್ತು. ಇನ್ನೇನಿದ್ರು ಅವಳ ಮೇಲೆ 700 kg ಅಂಬಾರಿ ಹೊರಿಸ್ಬೇಕು.